ಇವತ್ತು ನಾವು ಎಗ್ ಪಪ್ಸನ್ನು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ನೋಡ್ಬೋದು ರೀ, ತುಂಬ ಒಂದು ಲೇಯರ್ ಆಗಿ ನಾವು ಬೇಕ್ರಿ ಒಳಗೆ ಯಾವ ಥರ ತೊಗೋತೀವೋ ಅದೇ ಥರನೇ ಇದೆ. ನಾನೊಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ, ತುಂಬ ಗರಿ ಗರಿಯಾಗಿನೂ ಸಾಫ್ಟಾಗಿನೂ ಬಂದಿದೆ. ನೋಡ್ಬೋದು ನಮ್ಮದು. ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಎಗ್ ಪಪ್ಸನ್ನು ಮಾಡ್ತಾಯಿದ್ದೇನೆ. ನಾನು ಇಲ್ಲೊಂದು ಬೌಲು ಅಂದರೆ ಮೈದಾ ಹಿಟ್ಟನ್ನು ತೊಗೊಂಡಿನಿ. ಎಗ್ ಪಪ್ಸ್ ಮಾಡಬೇಕಾದ್ರೆ ನಮಗೆ ಮೈದಾ ಹಿಟ್ಟು ಚೆನ್ನಾಗಿ ಬರುತ್ತೆ. ಇದು ಅವನ್ ಇರಲಾರ್ದೇ ಮತ್ತು ಮನೆಯಲ್ಲಿ ಸುಲಭವಾಗಿ ಮಾಡುವಂಥದ್ದು ರೀ. ಈ ಎಗ್ ಪಪ್ಸ್ ನೋಡಿದ್ರಿ, ಸ್ವಲ್ಪ ಚಿಕ್ಕದಾದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಒಂದು ಬೌಲ್ನಲ್ಲಿ ನಂದು ಹಿಟ್ಟನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ರೀ, ಇನ್ನೊಂದು ಬೌಲು ಹಿಟ್ಟನ್ನು ತೊಗೊಂಡಿನಿ. ಒಟ್ಟು ನಾನು 2 ಬೌಲ್ ಹಿಟ್ಟನ್ನು ತೊಗೊಂಡಿದ್ದೇನೆ. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೇನೆ ರೀ. ಯಾರು ಹಾಕೋರು ತುಪ್ಪ ಹಾಕೋಬೋದು, ಇಡ್ಲಿಕ್ಕಂದರೆ ಬೆಣ್ಣೆ ಹಾಕೋಬೋದು. ನಾನು ಆಯಿಲ್ ಹಾಕ್ತಾ ಇದ್ದೇನೆ. ಇವಾಗ ನಾನು 1 ಬೌಲ್ ನೀರು ತೊಗೊಂಡಿದ್ದೇನೆ. ಇವಾಗ ಮೊದಲಿಗೆ ನಾವು ಸ್ವಲ್ಪನೇ ಇದನ್ನು ನಾವು ಉಪ್ಪು ಮತ್ತು ಆಯಿಲ್ ಹಾಕ್ಕೊಂಡಿದ್ದೆ ನೋಡ್ರಿ, ಇದಕ್ಕೆ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು, ಇದು ನೋಡ್ರಿ ಗಟ್ಟಿ ಕಲಿಸ್ಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಚಪಾತಿ ಹಿಟ್ಟಿನಕ್ಕಿಂತಲೂ ಸ್ವಲ್ಪನೇ ಗಟ್ಟಿಗಿರಬೇಕು. ಅಂದರೆ ನಮಗೆ ಲಟ್ಟಿಸೋಕ್ಕೆ ಚೆನ್ನಾಗಾಗುತ್ತೆ, ಲೇಯರ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ಮನೆಯಲ್ಲಿ ನೀವು ಬೇಕ್ರಿ ಥರನೇ ಮನೇಲಿ ಮಾಡ್ಬೋದು. ಇವಾಗ ನೋಡ್ಬೋದು, ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಂಡಿದ್ದೇನೆ ರೀ. ಅಂದರೆ ಇದು ನಮಗೆ ಸ್ವಲ್ಪನೇ ಇನ್ನೂ ಗಟ್ಟಿಗೆ ಇದೆ. ಈ ಟೈಮ್ನಲ್ಲಿ ನಾವು ಹೀಗೆ ನೀರು ಹಾಕಬಾರ್ದು, ನಾವು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ನೋಡ್ಬೋದು ರೀ, ನಾನು ಇದಕ್ಕೆ ನೀರು ಹಾಕಿಲ್ಲ. ಇದು ಮೊದಲನೇ ಸ್ವಲ್ಪನೇ ಹಿಟ್ಟಿತ್ತಲ್ಲ, ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಇದು ಸ್ವಲ್ಪ ನಮ್ಮದು ಹಿಟ್ಟು ಟೈಟಾಗಿಯೇ ಇರಬೇಕು. ಇವಾಗ ನಾನು ಇಲ್ಲಿ ಕೆಳಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಯಾಕಂದರೆ ನಾವು ಬೇಕ್ರಿಗಳಲ್ಲಿ ನೋಡ್ತೀವಲ್ಲ, ಇದು ಹಿಟ್ಟು ಚೆನ್ನಾಗಿ ಈ ಥರನೇ ಅವರು ಸಾಫ್ಟ್ ಆಗಂಗೆ ಕಲಿಸ್ತಾರೆ. 1 ನಿಮಿಷ 2 ನಿಮಿಷ ನೀವು ಎಷ್ಟು ಇದಕ್ಕೆ ಚೆನ್ನಾಗಿ ಈ ಥರ ಕಲಿಸ್ತಾ ಹೋಗ್ತೀರಿ, ಅಷ್ಟು ನಿಮಗೆ ಲೇಯರು ಸಾಫ್ಟನ್ನು ಬರ್ತವೆ. ಮತ್ತು ನಮಗೆ ಲಟ್ಟಿಸೋಕ್ಕೂ ತುಂಬ ಚೆನ್ನಾಗಾಗುತ್ತೆ. ನಾವು ಲಟ್ಟಿಸಿದಾಗ ನಮ್ಮದು ತುಂಬ ತೆಳ್ಳಗೆ ಬರುತ್ತದೆ. ಹಾಗಾಗಿ ಇದನ್ನು ಒಂದು 2 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇದು ಹಿಟ್ಟು ನಾವು ಒಂದು 2 ನಿಮಿಷ ಕಲಿಸಿದಾದ್ಮೇಲೆ ನೋಡ್ಬೋದು, ಹಿಟ್ಟು ಸ್ವಲ್ಪ ನಮ್ಮದು ಸ್ಮೂತ್ ಆಗಿದೆ. ನೋಡ್ಬೋದು, ನಿಮಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಕು ಅಂತ ಅಂದರೆ ಇದನ್ನು ಈ ಥರ ಹೊಡೆದ್ರೆ ನೋಡ್ರಿ, ನಮಗೆ ಅಂದರೆ ಬೇಕ್ರಿದಾಗೆ ಈ ಥರ ಇಟ್ಕೊಂಡು ಈ ಥರ ಮಾಡ್ಕೊಂಡು ಈ ಥರ ಹೊಡಿತಾರಲ್ಲ, ಅಂದರೆ ಬೇಗನೆ ಹಿಟ್ಟು ನಮಗೆ ಸ್ಮೂತ್ ಆಗ್ತದೆ. ಇಲ್ಲ ಅಂದರೆ ನೀವು ಇದೇ ಥರನೇ ಸ್ವಲ್ಪ ಹಿಂಗೆ ಇದು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಟ್ಟು ಚೆನ್ನಾಗಿ ಕಲಿಸೋದು ಮೇನ್ ಇದೆ ನೋಡ್ರಿ. ಕಲಿಸಿದ್ರೆ ನಿಮಗೆ ಲೇಯರು ತುಂಬ ಸುಲಭವಾಗಿ ಮನೆಯಲ್ಲೇ ನೋಡ್ರಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನೊಂದು 2 ನಿಮಿಷಗಳ ಥರ ಕಳಿಸಿದ್ದೆ. ನೋಡ್ಬೋದು ರೀ, ನಮ್ಮದು ಹಿಟ್ಟು ತುಂಬ ಸಾಫ್ಟ್ ಆಗಿದೆ. ಇವಾಗ ನಾವು ಇದರಲ್ಲೇ ಹಾಕ್ಕೊಂಡು ಇದನ್ನು ಮುಚ್ಚಿ ಇಟ್ಕೊಳ್ಳೋಣ ರೀ. ಈಗ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಮುಚ್ಚಿಟ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು, ನಾನು 2 ಕಪ್ ನೀರಿಗೆ ನಂದು ನೀರು ಹೋಗಿ 2 ಬೌಲ್ ತೊಗೊಂಡಿದ್ದೆಲ್ಲ, ಇದು ಅರ್ಧ ಬೌಲ್ನಷ್ಟು ಹೋಗಿದೆ. ನೋಡ್ಬೋದು ರೀ, ಇಷ್ಟಿರ್ಬೇಕು ನಮ್ಮ ಅಳತೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡ್ಬೋದು, ನಾನು ಇದಕ್ಕೆ ಡಿಫ್ರೆಂಟಾಗಿ ಮೊಟ್ಟೆ ಮತ್ತು ಎಗ್ನೂ ಇಟ್ಕೊಂಡಿನಿ, ಆಲೂಗಡ್ಡೆ ಪಲ್ಯನೂ ಮಾಡ್ಕೊತಾ ಇದ್ದೀನಿ, ಒಳಗೆ ಸ್ಟಫಿಂಗ್ ಅಂತ ಹೇಳ್ರಿ. ಇವಾಗ ನಾನು 2 ಆಲೂಗಡ್ಡೆ ದೊಡ್ಡ ಮೀಡಿಯಮ್ ಸೈಜಿನ ತೊಗೊಂಡಿನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಅಚ್ಕಾರದ ಪುಡಿ 1 ಚಮಚ, ಇದು ಕಾಳು ಮೆಣಸಿನ ಪುಡಿ 1/4 ಚಮಚ ತೊಗೊಂಡಿದ್ದೇನೆ ರೀ. ಇದು ಜೀರಿಗೆ ಪುಡಿ, ಇದು ಧನಿಯಾ ಪುಡಿ, ಇದು ಅರ್ಧ ಚಮಚ ತೊಗೊಂಡಿನಿ. 1/4 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಗರಂ ಮಸಾಲ ಇದೆ ರೀ. ಇಷ್ಟನ್ನು ನಾನು ಮಸಾಲಾಗೆ ಹಾಕೋತಾ ಇದ್ದೀನಿ. ಇದು ಆಯಿಲ್ ಸ್ವಲ್ಪನೇ ಹಾಕೋಬೇಕ್ರಿ, ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಆಯಿಲು. ಇವಾಗ ನಮ್ಮದು ಆಯಿಲ್ ಬಿಸಿ ಆದಾಗೆ ನಾನು ಇದಕ್ಕೆ 1 ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಈರುಳ್ಳಿಯನ್ನು ನಾವು ಬಾಡಿಸ್ಕೋಬೇಕಾಗತ್ತೆ ರೀ. ಈಗ ಸ್ವಲ್ಪ ನಮ್ಮದು ಕೆಂಪಗಾಗಿದೆ ಈರುಳ್ಳಿ. ಸ್ವಲ್ಪ ಈರುಳ್ಳಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ, ಅಂದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ. ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೇ ನಾನು 1 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಇದು ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಡಿಸ್ಕೊಂಡ್ಮೇಲೆ ಇದನ್ನು
ಹಾಕ್ಕೊಂಡು ಬಾಡಿಸ್ಕೋಬೇಕು. ಇವಾಗ ನಮ್ದು ಇದು ಬಾಡಿಸ್ಕೊಂಡು ಆದಮೇಲೆ ನಾನು ಇಟ್ಕೊಂಡಿರುವಂತಹ ಮಸಾಲವನ್ನು ಎಲ್ಲವನ್ನು ಹಾಕೊಳ್ಳೋಣ. ಇದು ಸ್ವಲ್ಪ ಫ್ಲೇಮ್ ಸ್ಲೋ ಮಾಡಿ ಇವೆಲ್ಲವನ್ನು ನಾವು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕ್ರಿ. ಇದು ತುಂಬ ನೀರು ಮಾಡ್ಕೋಬಾರ್ದು, ಸ್ವಲ್ಪ ಇದು ಈ ಥರನೇ ಬಾಡಿಸ್ಕೋಬೇಕು ಸ್ಲೋ ಫ್ಲೇಮ್ನಲ್ಲೇ. ಇವಾಗ ನೋಡಿರಿ ನಮ್ಮದು ಇದು ಈ ಥರ ಸ್ವಲ್ಪ ಡ್ರೈ ಆದಂಗೆ ಆಗಿದೆ. ನಾನು ಇಟ್ಕೊಂಡಿರುವಂಥ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇವಾಗ ನೋಡ್ಬೋದು ನಮ್ಮದು ಇದೆಲ್ಲವನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಈ ಸ್ವಲ್ಪ ಆಲೂಗಡ್ಡೆನಲ್ಲಿ ಸ್ವಲ್ಪನೇ ನೀರಿನ ಅಂಶ ಇರ್ತದೆ ನೋಡಿರಿ, ಹಾಗಾಗಿ ಇದಕ್ಕೆ ನೀರೇನು ಹಾಕಿಲ್ಲ. ನೀವು ಚೆನ್ನಾಗಿ ಇದ್ರ ಜೊತೆಗೆ ಹೊಂದ್ಕೊಂಡಿದ್ದೀರಿ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮದು ಒಂದು ಸ್ವಲ್ಪನೇ ನಾವು ತಣ್ಣಗೆ ಮಾಡ್ಕೋಬೇಕ್ರಿ. ಇವಾಗ ನಾನಿಲ್ಲಿ ಎರಡು ಎಗ್ಗು ಅಂದರೆ ತುಂಬ ಕಡಿಮೆ ಸಾಮಗ್ರಿನಲ್ಲಿ ಅಂದರೆ ತುಂಬ ಟೇಸ್ಟಾಗಿನೂ ಮಾಡ್ತಾಯಿದ್ದೀನಿ ರೀ. ಇದು ಸ್ವಲ್ಪ ನಾನು ಈಗ 1 ಅವರ್ ಮುಂಚೆನೇ ಇದನ್ನು ಬೇಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ನಮಗೆ ಈ ಥರ ಕಟ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡ್ಬೋದು ನಾವು ಇದನ್ನು 1 ಅವರ್ ಮುಂಚೆನೇ ಇದು ಈ ಥರನೇ ಇಟ್ಕೊಂಡ್ರೆ ನೋಡಿರಿ, ಅಂದರೆ ಸ್ವಲ್ಪ ತಣ್ಣಗಾಗಿರಬೇಕು ಇದು ಚೆನ್ನಾಗಿ. ಈ ಥರನೇ ನೋಡ್ಬೋದು. ನಾನು ಒಂದು ಮೊಟ್ಟೆನಲ್ಲಿ 4 ಪೀಸನ್ನು ಮಾಡಿದ್ದೇನೆ. ಈ 2 ಮೊಟ್ಟೆ ಮಾಡ್ಬೋದು ರೀ. ಕಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ನಮ್ಮದು ಈ ಥರ ಮೊಟ್ಟೆ ಈ ಥರ ಸ್ಲೈಸು ಚೆನ್ನಾಗಿ ಬರುತ್ತೆ ಮುಂಚೆನೇ ನಾವು ಬೇಯಿಸಿಟ್ಕೊಂಡ್ರೆ. ಒಂದು ಹಿಟ್ಟು ನೋಡೋಣ ರೀ. ನಾನು ಇದನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿದ್ದೆ ನಮ್ಮದು ಹಿಟ್ಟು. ಇವಾಗ ಇದನ್ನು ನಾವು ಸಣ್ಣದಾಗಿಯೇ ಉಳ್ಳೆಗಳನ್ನು ಮಾಡ್ಕೋಬೇಕ್ರಿ. ಸ್ವಲ್ಪ ನಾವು ಪೂರಿ ಹಿಟ್ಟಿನಕಿನಲ್ಲೂ ಸ್ವಲ್ಪ ಜಾಸ್ತಿ ಹಿಡ್ಕೋಬೇಕಷ್ಟೇ ಹಿಟ್ಟು. ಇವಾಗ ನೋಡ್ಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ರೀ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ನಮಗೆ ಒಳ್ಳೆ ಸೈಜು ಗೊತ್ತಾಗುತ್ತೆ. ಎಲ್ಲವನ್ನು ಮಾಡ್ಕೊಂಡಿದ್ದೇವೆ. ಇವಾಗ ನಾವು ಇದನ್ನು ಈ ಥರನೇ ಸ್ವಲ್ಪ ಪೂರಿಕಿನಲ್ಲೂ ದೊಡ್ಡದಾಗಿಯೇ ತೊಗೊಂಡಿದ್ದೀನಿ ರೀ. ಎಲ್ಲವನ್ನು ಈ ಥರನೇ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ನಾನು ಸಮವಾಗಿ ಉಳ್ಳೆಗಳನ್ನು ಮಾಡ್ಕೊಂಡಿದ್ದೇನೆ ರೀ. ಇದು ನಾವು ಒಂದೊಂದೇ ಲಟ್ಟಿಸ್ತಾ ಹೋಗೋಣ. ಇವಾಗ ನಾನು ಸ್ವಲ್ಪನೇ ಹಿಟ್ಟನ್ನು ಈ ಥರ ಉದುರಿಸ್ಕೊಂಡೇನಿ ರೀ. ಇದು ನಾವು ಲಟ್ಟಿಸ್ಬೇಕು. ಇದು ನಾವು ಲಟ್ಟಿಸ್ತಾ ಹೋದರೆ ಅದಕ್ಕೆ ಹಿಟ್ಟು ನಾವು ಟೈಟಾಗಿಯೇ ಕಲಿಸ್ಕೊಂಡ್ರೆ ಈ ಥರ ನಮಗೆ ಎಷ್ಟು ತೆಳ್ಳಗಾದ್ರೂ ಅಷ್ಟು ತೆಳ್ಳಗೆ ನಮಗೆ ಲಟ್ಟಿಸ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಈ ಥರನೇ ಲಟ್ಟಿಸ್ಕೊಂಡಿದ್ದೇನೆ. ಇದನ್ನು ನಾನಿವಾಗ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ತುಂಬ ತೆಳ್ಳಗಾಗಿದೆ ನೋಡ್ಬೋದು. ನಮ್ಮದು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಲಟ್ಟಿಸ್ಬೇಕು. ಇವಾಗ ನೀವು ನೋಡ್ಬೋದು ರೀ, ನಾನು ಈ ಥರನೇ ಹೊರಗಡೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಇದನ್ನು ತೆಳುವನ್ನು ಮಾಡ್ಬೋದು ರೀ, ಅಂದರೆ ಶೇಪ್ನು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇದು ಆಗಿದೆ ನಮ್ಮದು. ಇದು ಸ್ವಲ್ಪ ತೆಳ್ಳಗೆ ಇರಬೇಕು. ಇವಾಗ ನಮ್ಮದು ರೆಡಿ ಆಗಿದೆ. ಇವಾಗ ನಾನು ಇಷ್ಟೆಲ್ಲವನ್ನು ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ನಾವು ಇದು ಒಂದೊಂದೇ ತೆಗೆದುಬಿಟ್ಟು ಈ ಥರನೇ ನಾವು ಎಲ್ಲವನ್ನು ತೆಗೆದು ಇಟ್ಕೊಳ್ಳೋಣ. ಇವಾಗ ನಾನು ಇದೊಂದು 2 ಟೇಬಲ್ ಸ್ಪೂನು ಆಯಿಲ್ ಇಟ್ಕೊಂಡಿದ್ದೇನೆ. ಈ ಆಯಿಲ್ಗೆ ನೋಡಿರಿ ನಾನು 1 ಟೇಬಲ್ ಸ್ಪೂನು 1.5 ಟೇಬಲ್ ಹಿಟ್ಟನ್ನು ಹಾಕೋತಾ ಇದ್ದೇನೆ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆಗೇ ಕಲಿಸ್ಕೋಬೇಕು. ನೋಡ್ಬೋದು. ಇವಾಗ ನೋಡ್ಬೋದು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಇದನ್ನು ಚೆನ್ನಾಗಿ ನಾವು ಈ ಥರ ಗಂಟಿರ್ಲಾರ್ದಂಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೇವೆ. ಇವಾಗ ಇದು ನೋಡಿರಿ, ಫಸ್ಟಿಗೆ ಹಾಕ್ಕೊಂಡಿದ್ದೀನಲ್ಲ, ನಾವು ಮೈದಾ ಹಿಟ್ಟು ಹಾಕಿ ಮತ್ತು ಆಯಿಲ್ ಹಾಕಿ ಕಲಿಸ್ಕೊಂಡಿದ್ದೇವೆ ನೋಡಿರಿ. ಹಾಗೆ ಸ್ಪ್ರೆಡ್ಡು ಮಾಡಬೇಕು. ಮತ್ತು ನಾವು ಒಂದೊಂದನೇ ಇದನ್ನು ಲಟ್ಟಿಸ್ಬೇಕ್ರಿ. ತೊಗೊಂಡು ಇದಕ್ಕೆ ಹಾಕೋಬೇಕು. ಇವಾಗ ಇದಕ್ಕೇ ಇನ್ನೂ ಒಂದು ಸಹ ಹಾಕಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೂ ನಾವು ಎಡ್ಜ್ ಕಟ್ ಮಾಡೋಣ. ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಇದು ನಾವು 3ನೇದು ಹಾಕೋತಾ ಇದ್ದೀನಿ ರೀ. ಅಂದ್ರೆ ನಾವು ಟೋಟಲಿ ಒಂದು 5 ಈ ಥರನೇ 5, 6 ನೀವು ನೋಡಿಬಿಟ್ಟು ಹಾಕೋಬೋದು. ಈ ಥರ ಸ್ಪ್ರೆಡ್ ಮಾಡಬೇಕು. ಈಗ ಇನ್ನೊಂದು ಹಾಕೋಣ. ಈಗ ನಾವು ಇದನ್ನು 4ನೇದು ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ಸ್ವಲ್ಪ ಈ ಥರ ಹಚ್ಕೋಬೇಕು. ಇವಾಗ ನಾನು 5ನೇದು ಸಹ ಹಾಕ್ತಾ ಇದ್ದೀನಿ ರೀ. ಇದನ್ನು ಇದೇ ಥರನೇ ಸಮವಾಗಿ ಮತ್ತು ನಾವು ಮೇಲ್ಗಡೆನೂ ಸಹ ಇದೇ ಥರನೇ ಆಯಿಲ್ ಅಪ್ಲೈ ಮಾಡ್ಕೋಬೋದು, ಬೆಣ್ಣೆ ಹಾಕೋಬೋದು. ಈ ಥರ ಹಾಕ್ಕೊಂಡು ಮಾಡ್ತಾರೆ. ವನಸ್ಪತಿ ಆದ್ರೂ ಹಾಕೋತಾರೆ. ನಾವು ಬರೀ ಆಯಿಲ್ನಲ್ಲೇ ಮಾಡಿದ್ದೀವಿ. ಇವಾಗ ನೋಡಿರಿ, ನಾವು ಇದನ್ನು ಈ ಥರನೇ ಫೋಲ್ಡ್ ಮಾಡಬೇಕು ಅರ್ಧಕ್ಕೆ. ಮತ್ತು ಇದನ್ನು ಸಹ ಆ ಕಡೆಯೂ ಫೋಲ್ಡ್ ಮಾಡಬೇಕು. ಈ ಥರ ನಾವು ಆಯಿಲು ಚೆನ್ನಾಗಿ ಮೈದಾ ಹಿಟ್ಟು ಹಾಕಿರ್ತೀವಲ್ಲ, ಅದು ಇದು 2 ಚೆನ್ನಾಗಿ ಇದನ್ನು ಈ ಥರನೇ
ಒಂದರ ಮೇಲೆ ಒಂದು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸಹ ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ಥರ ನೋಡು, ಈ ಥರ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಈ ಥರನೇ ಮಾಡ್ಕೋಬೇಕು. ಮತ್ತು ಇದನ್ನು ಈ ಥರನೇ ನೋಡ್ಬೋದು. ನಮ್ಮದು ಇದು ಈ ಥರ ಮಾಡಬೇಕು. ಈ ಥರ ನಾನು ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪನೇ ಹಿಟ್ಟನ್ನು ಇದ್ರ ಮೇಲೆ ಹಾಕಿಬಿಟ್ಟು ನಾವು ಸ್ವಲ್ಪ ಇದನ್ನು ಲಟ್ಟಿಸ್ಬೇಕು. ಈ ಥರ ತೊಗೊಂಡಿದ್ದೇವಲ್ಲ ನೋಡ್ರಿ, ಅದು ಲಟ್ಟಿಸ್ಬೇಕು ಈ ಥರ. ಇವಾಗ ನೋಡ್ಬೋದು ರೀ, ನಾನು ಈ ಥರನೇ ಲಟ್ಟಿಸ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನು ಚೌಕ್ ಬಾಕ್ಸ್ನಲ್ಲಿ ತೊಗೋಬೋದು ರೀ. ಇದು ನಾವು ಎಡ್ಜಸ್ಗಳು ಸ್ವಲ್ಪನೇ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಇದನ್ನು ಈ ಕಡೆ ಇದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಇದನ್ನು ನಾವು ಎಕ್ಸ್ಟ್ರಾ ಏನಿರ್ತದೆ ನೋಡ್ರಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀವಿ. ಮತ್ತು ಇದನ್ನು ಸಹ ಈ ಥರನೇ ನೋಡ್ಬೋದು. ನಾನು ಇದನ್ನು ಸೈಡ್ನಲ್ಲಿ ಇದನ್ನು ಈ ಥರ ತೆಗೆದುಬಿಟ್ಟು ಇವಾಗ ಇದನ್ನು ನೋಡ್ಬೋದು. ಸ್ವಲ್ಪನೇ ನಮ್ಮದು ದಪ್ಪ ಇದೆ, ತುಂಬ ಇದರಲ್ಲಿ ಈಗ ಈ ಥರನೇ ಕಟ್ ಮಾಡಿಬಿಟ್ಟು ಈ ಥರ ನಮಗೆ ಮಾಡಿದ್ದೇವೆ. ಇವಾಗ ನೋಡ್ಬೋದು, ನಾನು ಇವಾಗ ಮಧ್ಯ ಭಾಗನೇ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಅಂದರೆ ನಮಗೆ ಒಂದು 6 ಆಗುತ್ತೆ ಇದರೊಳಗೆ. ಇವಾಗ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಪಲ್ಯ ಮಾಡ್ಕೊಂಡಿದ್ದೆ ನೋಡ್ರಿ. ಈ ಪಲ್ಯಕ್ಕೆ ನೋಡ್ರಿ ಸ್ವಲ್ಪನೇ ನಾನು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಇದ್ರ ಜೊತೆಗೇ ಮಿಕ್ಸು ಮಾಡಿ ಸೊಪ್ಪು. ಇವಾಗ ನೋಡ್ಬೋದು, ನಾನು ಇದನ್ನು ಸ್ಟಫಿಂಗನ್ನು ಇಟ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ. ಸ್ವಲ್ಪನೇ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಇದಕ್ಕೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ತುಂಬ ಗಟ್ಟಿ ಮಾಡ್ಕೋಬೇಕು. ಇವಾಗ ನಮ್ಮದು ಇದು ನಾನು ಮೈದಾ ಹಿಟ್ಟಿನ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನು ಇದು ಮೊಟ್ಟೆಯನ್ನು ಇಡ್ತಾ ಇದ್ದೀನಿ. ಇದೊಂದು ಮೊಟ್ಟೆಯನ್ನು ಇಟ್ಕೊತು ಹೋಗೋಣ. ಇವಾಗ ನಾನು ಸ್ವಲ್ಪ ಮೈದಾನೇ ಇಡ್ತಾ ಇದ್ದೀನಿ ರೀ. ಈ ಥರನೇ ಮಾಡೋಣ. ನೋಡ್ಬೋದು ರೀ, ನಾನು ಇದಕ್ಕೆ ಈ ಥರ ಹಾಕೋತಾ ಇದ್ದೀನಿ. ನೋಡ್ಬೋದು, ಈ ಥರ ಸೈಡಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನಮ್ಮದು ಇಲ್ಲಿ ನಾವು ಈ ಕಡೆ ಪ್ರೆಸ್ ಮಾಡೋದು ಬೇಡ, ಈ ಥರನೇ ಇಲ್ಲಿ ಸೈಡಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನಮಗೆ ಇದು ಚೆನ್ನಾಗಿ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು, ನಾನು ಇದನ್ನು ಸಹ ನಾನು ಇದ್ರ ಜೊತೆಗೇ ಈ ಥರ ನಾನು ಸ್ವಲ್ಪನೇ ಇದು 2 ಜನ ಈ ಥರ ಇದ್ದೀನಿ ರೀ. ಅಂದರೆ ಇರುತ್ತೆ, ಮಧ್ಯಕ್ಕಷ್ಟೇ ನಾವು ಇಟ್ಕೋಬೇಕು. ಇವಾಗ ನಾನು ಆಯಿಲು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ತುಂಬ ಹಾಟಾಗಿರಬಾರ್ದು. ಹಾಟಾಗಿದ್ದರೆ ನಮ್ಮದು ಇದು ಲೇಯರು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾನು ಸ್ಲೋ ಫ್ಲೇಮ್ನಲ್ಲೇ ಇದು ಒಂದು 5 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ. ಇವಾಗ ನೋಡ್ಬೋದು, ಈ ಕಡೆ ಒಂದು ಸೈಡು ಆಗಿದೆ ರೀ. ನಾವು ಫಸ್ಟಿಗೆ ಹಾಕ್ಕೊಂಡಿದ್ದೇವಲ್ಲ ಇದನ್ನು ಹಿಂಗೆ ಇದ್ರ ಜೊತೆಗೇ ಆಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಕಡೆ ಸ್ವಲ್ಪನೇ ತಿರುಗಿಸಿ ನೋಡೋಣ. ನೋಡ್ಬೋದು, ನಾವು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪ ಚೇಂಜ್ ಆಗಿದೆ. ನೋಡ್ಬೋದು ರೀ, ನಮ್ಮದು ಇದು ರೆಡಿ ಆಗಿದೆ. ನೋಡ್ಬೋದು ರೀ, ಎಗ್ ಪಪ್ಸ್ ನಮ್ಮದು ಕಲರು ಚೇಂಜ್ ಆಗಿದೆ. ನಾನಿವಾಗ ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ನೋಡಿದ್ರೆ ಈಗ ಲೇಯರ್ ಬಂದಿದೆ. ಇವಾಗ ನಾವು ಇನ್ನೊಂದನ್ನು ಹಾಕ್ಕೊಂಡಿದ್ದೇವೆ. ನಾವು ಒಂದು ಕಡೆಗೆ ನೋಡೋಣ, ಇನ್ನೊಂದು ಸರ್ತಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ನಮ್ಮದು ಸ್ವಲ್ಪನೇ ಲೇಯರು ಅಂದರೆ ಸ್ಲೋ ಮಾಡಿ ಬಿಟ್ಕೊತ ಬರ್ತಾ. ನೋಡ್ಬೋದು ರೀ, ನಾನು ಎಗ್ಗನ್ನು ಹಾಕಿದ್ದೇನೆ. ಇದನ್ನು ಈ ಥರನೇ ನಾನು ಹಚ್ತಾ ಇದ್ದೀನಿ. ನಾವು ಮೈದಾ ಇಡ್ತಾ ಇದ್ದೀವಿ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನಾವು ಎಗ್ ಪಪ್ಸ್ ಮೇಲೆ ಯಾವ ಥರ ಈ ಥರ ಬರುತ್ತಲ್ಲ ಇದೇ ಥರನೇ ಸ್ವಲ್ಪ ನಾವು ಈ ಥರ ಈ ಕಡೆ ಇದು ಟಚ್ ಮಾಡಿಬಿಟ್ಟು ಇಲ್ಲಿ ಈ ಎಡ್ಜ್ನಕ್ಕೂ ಈ ಕಡೆ ನಾವು ಈ ಥರನೇ ಇಲ್ಲೇ ನಾವು ಪ್ರೆಸ್ ಮಾಡಬೇಕ್ರಿ. ಈ ಕಡೆ ನಮ್ಮ ಲೇಯರ್ಗಳು ಬಿಟ್ಕೋತವೆ. ಇವಾಗ ನಾನು ಇದು ಆಯಿಲಲ್ಲಿ ಒಂದಾಗಿಯೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಹಾಕಿದ್ದೇನೆ. ಇವಾಗ ನೋಡ್ಬೋದು, ನಾವು ಸ್ವಲ್ಪನೇ ನಾವು ಈ ಕಡೆ ಫೋರ್ಕ್ಲಿಂದ ಈ ಥರ ಲೇಯರ್ಗಳು ಬಿಡಿಸ್ಕೋಬೇಕು. ಅಂದರೆ ನಮಗೆ ಲೇಯರು ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಇವಾಗ ನೋಡ್ಬೋದು, ನಮ್ಮದು ಲೇಯರು ತುಂಬ ಚೆನ್ನಾಗಿ ಬಂದಿದೆ ರೀ. ಇವಾಗ ನಾನು ಇದನ್ನು ತೆಗೆದು ಇಟ್ಕೋತಾ ಇದ್ದೇನೆ. ಸ್ವಲ್ಪ ಸ್ಲೋಲಿ ಆಗಿ ನಾವು ಇದನ್ನು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ನೋಡ್ಬೋದು ರೀ. ನಮ್ಮದು ಎಗ್ ಪಪ್ಸು ನಾವು ಬೇಕ್ರಿದಲ್ಲಿ ಯಾವ ಥರ ನೋಡ್ತೀವಿ ನೋಡ್ರಿ, ಅದೇ ಥರನೇ ನಾವು ಮನೆಯಲ್ಲೂ ಸಹ ಇದೇ ಥರನೇ ಬೇಕ್ರಿ ಸ್ಟೈಲ್ನಲ್ಲೇ ಮಾಡ್ಕೋಬೋದು.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.